ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ. ಕಟಿಕ ಚೀಕಟಿ ಪೋಗೊಟ್ಟಿ ಗಾಢಾಂಧಕಾರವನ್ನು ತೊಲಗಿಸಿ ಕಟಿಕ ನಿಕ್ಕಮೈನ వెలుగు చూపు ಯೋಗಿ ವೇಮನ್ನ ಮಾಯನ್ನ ಅಂತ ಬರೆದುಬಿಟ್ರು. ಕಾಲಜ್ಞಾನ ಓದಿದ್ಮೇಲೆ ನನಗೇನು ಅನಿಸುತ್ತೆ, ಮುಂದೆ ಈ ಥರ ಆಗೋವಾಗ ನಾನು ಕಷ್ಟ ಬಿದ್ದು ಮಾಡೋ ಅಂಥದ್ದು ಏನಿದೆ, ಮನೆ ಯಾಕೆ ಕಟ್ಟಬೇಕು, ಸಂಸಾರ ಯಾಕೆ ನಡೆಸಬೇಕು, ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕು. ಮಾಯನ್ನರ ಕ್ಯಾಲೆಂಡರ್ನ ಗುರಿ ಇಟ್ಕೊಂಡು ಒಂದು ಪಿಕ್ಚರೇ ತೆಗೆದುಬಿಟ್ರು. 2012 ಎಂಡ್ ಆಫ್ ದಿ ವರ್ಲ್ಡ್ ಅನ್ನೋ ಪಿಕ್ಚರೇ ಬಂದ್ಬಿಡ್ತು. ಒಬ್ಬ ಮನುಷ್ಯ ಮೋಸ ಮಾಡದೆ ಸುಳ್ಳು ಹೇಳ್ದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ವರ್ತಮಾನದಲ್ಲಿ ಬದುಕಬೇಕು, ಭವಿಷ್ಯವನ್ನು ಚಿಂತನೆ ಮಾಡಬೇಕಷ್ಟೇ. ಎಕ್ಕೇದಿರಾಯಿ ತೊಕ್ಕೇದಿರಾಯಿ ಮುಕ್ಕೇದಿರಾಯಿ ಏರಾಳಕ್ಕೂ ಮುಕ್ಕದ ಮುರ ವಿಶ್ವದಾಭಿರಾಮ ವಿನುರವೇಮ ಅಂತ ಬರೆದ. ಕಾಲಜ್ಞಾನದ ಹಿಂದೆ ಹೋದರೆ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಕ್ರಾಂತಿ ವಿಚಾರಗಳನ್ನು ಹೇಳ್ತಕ್ಕಂಥವನ್ನ ಸ್ವಾಗತಿಸಿದ್ದು ಬ್ರಹ್ಮೇಂದ್ರ ಸ್ವಾಮಿಗಳು. ಇದುವರೆಗೂ ನಮಾಜಲ್ಲೇ ಇದ್ದೆ, ನಾನು ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ಬಸವಣ್ಣವ್ರ ಸಂದೇಶನ ಒಬ್ಬ ಮುಸ್ಲಿಂ ವ್ಯಕ್ತಿ ಒಪ್ಕೋತಾನೆ. ನಮಸ್ಕಾರ ವೀಕ್ಷಕರೇ, ಸಕಲ ಕಲಾ ವಲ್ಲಭರು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಾವೇನು ಕಾಲಜ್ಞಾನದ ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ನಿಮ್ಮ ಒಂದು ಸಂಶಯಗಳಿಗೆ ನನ್ನ ಧ್ವನಿ ಕೆ ಗುರುದೇವ್ ಅವರ ಉತ್ತರ. ಗುರುದೇವ್ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಕಾಲಜ್ಞಾನ ಬಗ್ಗೆ ಓದ್ತಾ ಹೋದಷ್ಟು ತುಂಬ ಸಂಶಯಗಳು ಬರ್ತಾ ಹೋಗ್ತವೆ. ಈ ಥರ ಯಾಕೆ, ಆ ಥರ ಯಾಕೆ, ಇದಾದರೆ ಹೇಗೆ ಅಂತ. ಇನ್ನೊಂದು ಅಭಿಪ್ರಾಯ ಬರುತ್ತೆ, ಕಾಲಜ್ಞಾನದ ಹಿಂದೆ ಹೋದರೆ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಯಾಕಂದರೆ ಕಾಲಜ್ಞಾನದಲ್ಲಿ ಬರೇ ವಿನಾಶ, ಪ್ರಳಯ, ಸುನಾಮಿ, ಮತ್ತೊಂದು ಇನ್ನೊಂದು ಮುಗಿದೋಗುತ್ತೆ, ಪ್ರಪಂಚ ಮುಳುಗೋಗುತ್ತೆ, ಭೂಮಿ ಮುಳುಗೋಗುತ್ತೆ, ಬರೇ ಇದೇ ವಿಷಯಗಳಿದ್ದಾವೆ. ಈಗ ನಾನು ಓದು ಮುಗಿಸಿದ್ದೀನಿ, ನಾನೇನೋ ಕೆಲಸ ಮಾಡಬೇಕು ಅಂತಿದ್ದೀನಿ. ನಾನು ಒಂದು ಸಲ ಕಾಲಜ್ಞಾನ ಓದಿದ್ಮೇಲೆ ನನಗೇನು ಅನಿಸುತ್ತೆ, ಮುಂದೆ ಈ ಥರ ಆಗೋವಾಗ ನಾನು ಕಷ್ಟ ಬಿದ್ದು ಮಾಡೋ ಅಂಥದ್ದು ಏನಿದೆ, ಮನೆ ಯಾಕೆ ಕಟ್ಟಬೇಕು, ಸಂಸಾರ ಯಾಕೆ ನಡೆಸಬೇಕು, ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕು, ಮುಂದೆ ಯಾಕೆ ಮಾಡಬೇಕು ಇವೆಲ್ಲ. 7 ಜನರಲ್ಲಿ ಒಬ್ಬರು ಉಳಿತಾರೆ ಅಂದರೆ ನಾನು ಉಳಿತೀನೋ ಬಿಡ್ತೀನೋ. ಯಾಕಂದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಒಬ್ಬ ಮನುಷ್ಯ ಮೋಸ ಮಾಡದೆ ಸುಳ್ಳು ಹೇಳ್ದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಮೋಸ ಮಾಡದೆ ಸುಳ್ಳು ಹೇಳ್ದೆ ಬದುಕಿದ್ದಾನೆ ಅಂದರೆ ಅವನಿಗೆ ಆ ಧೈರ್ಯ ಇಲ್ಲ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಒಂದು ಅಭಿಪ್ರಾಯ ಬರುತ್ತೆ. ಯಾಕಂದರೆ ಪರಿಸ್ಥಿತಿ ಆ ಥರ ಆಗಿದೆ. ಒಬ್ಬ ಅಧಿಕಾರಿ ಅವನು ಒಂದು ವರ್ಗಾವಣೆ ಆಗಬೇಕು ಅಂದರೆ ಲಂಚ, ಇಲ್ಲ ಮತ್ತೊಂದು ಏನೋ, ಮನುಷ್ಯ ಹುಟ್ಟದಾಗಿಂದ ಹಿಡಿದು ಆಸ್ಪತ್ರೆಯಲ್ಲಿ ಮಗು ಮುಖ ತೋರಿಸೋದಕ್ಕೂ ದುಡ್ಡು ಕೊಡಬೇಕು, ಸತ್ತ ಮೇಲೆ ಹೆಣ ಉಣೋದಕ್ಕೂ ದುಡ್ಡು ಕೊಡಬೇಕು. ಪರಿಸ್ಥಿತಿ ಈ ಥರ ಇರೋವಾಗ ನಾನು ಮಾತ್ರ ಯಾವುದೇ ತಪ್ಪು ಮಾಡದೆ ಸುಳ್ಳು ಹೇಳ್ದೆ ಮೋಸ ಮಾಡದೆ ಬದುಕ್ತೀನಿ ಅನ್ನೋದು ಹಾಸ್ಯಾಸ್ಪದ ಆಗುತ್ತೆ. ಹಾಗಾಗಿ ಕಾಲಜ್ಞಾನದ ಹಿಂದೆ ಹೋಗೋದ್ರಿಂದ ಹೊಸ ಸಂಶೋಧನೆ, ಆವಿಷ್ಕಾರಗಳು ಇದಕ್ಕೆ ಹೊಡೆತ ಬೀಳುತ್ತೆ. ಇದು ನಮ್ಮನ್ನು ಹಿಂದಕ್ಕೆ ತೊಗೊಂಡೋಗುತ್ತೆ. ಇದನ್ನು ನಂಬ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಏನು ಮುಂದೆ ಪ್ರಗತಿ ಸಾಧಿಸಬೇಕು ಅದಕ್ಕೆ ಮಾರಕ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರಿ, ಕಾಲಜ್ಞಾನದ ವಿಚಾರವನ್ನು ತಗೊಂಡಾಗ ಇದು ಅಭಿವೃದ್ಧಿಗೆ ಮಾರಕ ಅಂತಕ್ಕಂಥ ಅಭಿಪ್ರಾಯ ಏನಿದೆ ಅದು ಖಂಡಿತ ಸುಳ್ಳದು. ಅದು ಮಾರಕ ಅಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯ ಜೀವಿಸಿರಬೇಕು ಅಂತಂದರೆ ಅವನು ದುಡಿಮೆ ಮಾಡಲೇಬೇಕು. ನಾಳೆ ಬೆಳಗ್ಗೆ ಪ್ರಳಯ ಆಗ್ತದೆ ಅಂತ ಹೇಳ್ಬಿಟ್ಟು ಇವತ್ತು ನೀನು ಕೂಲಿ ಮಾಡಿದಿರಿ, ಇವತ್ತು ನೀನೇನು ತಿನ್ನೋಕ್ಕೆ ಆಗಲ್ಲ. ದುಡಿಲೇಬೇಕು, ತಿನ್ನಲೇಬೇಕು, ಆವತ್ತಿನ ವ್ಯವಸ್ಥೆಗಳು ಏನೇನು ಬೇಕೋ ಅದನ್ನು ರೂಪಿಸ್ಕೊಳ್ಳೇಬೇಕದು. ಹಾಗಾಗಿ ಮನುಷ್ಯ ವರ್ತಮಾನದಲ್ಲಿ ಬದುಕಬೇಕು, ಭವಿಷ್ಯವನ್ನು ಚಿಂತನೆ ಮಾಡಬೇಕಷ್ಟೇ. ಭವಿಷ್ಯದಲ್ಲಿ ಈ ಥರ ಆದರೆ ಏನು ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೇ ಕಾಲಜ್ಞಾನ ರಚಿಸಿದಂತಹ ಅದನ್ನು ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಅದನ್ನೇ ಹೇಳೋದು. ಕಾಲಜ್ಞಾನ ನಿಮ್ಮನ್ನು ಎಚ್ಚರಿಕೆ ಕೊಟ್ಟು ಸರಿಯಾದ ದಿಕ್ಕಲ್ಲಿ ಬಾಳಿ ಬದುಕೊಂಡೋಗ್ರಿ ಅಂತ ಹೇಳಿರ್ತಕ್ಕಂಥದ್ದೇ ಕಾಲಜ್ಞಾನ. ಅಂದರೆ ಮುಂದೆ ಸಂಭವಿಸ್ತಕ್ಕಂಥ ಈ ಥರದ ಅತಿರೇಕಗಳನ್ನು ಕೂಡ ನಡೆಯದ ಹಾಗೆ ನೋಡ್ಕೊಳ್ಳಿ ಅಂತ ಎಚ್ಚರಿಸಿರ್ತಕ್ಕಂಥ ವಚನಗಳೇ ಕಾಲಜ್ಞಾನ. ಅದನ್ನು ಮೀರಿ ಮನುಷ್ಯ ಹೋಗ್ತಾ ಇದ್ದಾನೆ. ಈಗ ನೀವು ಹೇಳಿದ್ರಿ, ಒಂದು ಆಸ್ಪತ್ರೆಯಲ್ಲಿ ಹುಟ್ಟಿದ ಮಗುನ ನೋಡೋದಕ್ಕೂ ಕಾಸು, ಆ ಹೆಣ ಈಚೆಗೆ ತೊಗೊಂಬಂದರೂ ಕಾಸು. ಇದನ್ನು ಕೊರೋನಾ ಸಂದರ್ಭದಲ್ಲಿ ಎಲ್ಲ ಜನ ಅನುಭವಿಸಿ ಬಿಟ್ಟರು. ಯಾಕೆಂದರೆ ಅವರು ತೊಗೊಂಬಂದು ಹೆಣವನ್ನು ಭಾವನೆಗಳನ್ನು ಮರೆತು, ಇದು ನನ್ನ ಸಂಬಂಧಿ, ನಮ್ಮ ಅಜ್ಜ, ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಅನ್ನೋ ಭಾವನೆಗಳನ್ನೂ ಮರೆತು ಆ ಹೆಣನ ಮುಟ್ಟಿದ್ರೆ ನನಗೆಲ್ಲಿ ಕೊರೋನಾ ಬಂದುಬಿಡುತ್ತೋ ಅನ್ನೋ ಭಯಕ್ಕೆ ಆ ಹೆಣವನ್ನು ವಿಲೇವಾರಿ ಮಾಡಿದವರೇ ಬೇರೆ ಮಾಡಿದ್ದಾರೆ, ಬಂಧುಗಳೇ ಮಾಡಲಿಲ್ಲ. ಹೌದು, ಇದು ಒಂಥರ ವಿಪರ್ಯಾಸ. ಏನಿದು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ಇದು ಯಾವುದೂ ಕೂಡ ಅವೈಜ್ಞಾನಿಕ ಖಂಡಿತ ಅಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹಿಂದಿನ ಎಪಿಸೋಡಲ್ಲಿ ಮಾತಾಡುವಾಗ ಅದನ್ನು ಹೇಳಿದ್ದೀನಿ ನಾನು. ಕಾಲಜ್ಞಾನ ಅಂದ್ರೇನು, ಭವಿಷ್ಯತ್ತು ತಿಳಿದುಕೊಳ್ಳೋದು ಅಂತಂದರೆ
ಅವಘಡಗಳನ್ನು ತಿಳ್ಕೊಳ್ಳೋ ಅಂಥದ್ದು, ಭಯಪಡಿಸ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಹೋಗ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಸಂದೇಶವೇ ಕಾಲಜ್ಞಾನ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವೊಂದು ಮಾತು ಹೇಳಿದ್ರಿ, ಈಗ 2012 ಮಾಯನ್ ಕ್ಯಾಲೆಂಡರ್ಗಳ ಆಧಾರದ ಮೇಲೆ ಮಾಯನ್ನರ ಕ್ಯಾಲೆಂಡರ್ನ ಗುರಿ ಇಟ್ಕೊಂಡು ಒಂದು ಪಿಕ್ಚರೇ ತೆಗೆದುಬಿಟ್ರು. 2012 ಎಂಡ್ ಆಫ್ ದಿ ವರ್ಲ್ಡ್ ಅನ್ನೋ ಪಿಕ್ಚರೇ ಬಂದ್ಬಿಡ್ತು. ಆ ಪಿಕ್ಚರ್ ಬಂದಾದ್ಮೇಲಂತೂ ಜಗತ್ತಿನಲ್ಲಿ ಅದರ ಬಗ್ಗೆ ದೊಡ್ಡ ಇದೇ ಆಗೋಯ್ತು. ಮುಗಿದೇ ಹೋಯ್ತಿನ್ನ ಅನ್ನೋ ಲೆಕ್ಕಕ್ಕೆ ಆಗೋಯ್ತು. ಅಂಥ ಒಂದು ಮಾಯನ್ ಕ್ಯಾಲೆಂಡರ್ನ ಒಂದು ಆಧಾರದ ಮೇಲೆ ತೆಗೆದ ಪಿಕ್ಚರ್ನ ನೋಡಿದಂಥ ಒಬ್ಬ ಯುವಕ, ಅವರೇ ಪ್ರಪಂಚ ಇರಲ್ಲ ಅಂತ 12ಕ್ಕೆ ಅಂತ ಹೇಳ್ಬಿಟ್ಟು 11ನೇ ಇಸ್ವಿಗೆ ಮದುವೆ ಆಗ್ಬಿಟ್ಟಂತೆ. ಅದನ್ನು ನೋಡಿದಂತೂ ಆ ವಿಷಯ ಬಗ್ಗೆ ಕ್ಯಾಲೆಂಡರ್ ನೋಡಿದಂತೂ 2012ರಲ್ಲಿ ಮದುವೆ ಆಗೋಗ್ಬಿಟ್ಟ. 2012 ಮೇಲೆ ಏನೂ ಆಗಲಿಲ್ಲ. ಮಾಯನ್ ಕ್ಯಾಲೆಂಡರ್ ಪ್ರಕಾರ, ಪಿಕ್ಚರ್ ಪ್ರಕಾರ ಏನು ಅನಾಹುತ ಆಗಲಿಲ್ಲ. ಆಮೇಲೆ ಅಂದ್ಕೊಂಡಂತೆ ಪ್ರಳಯ ಯಾವಾಗ ಆಗ್ತದೋ ಅಂತ ಮದುವೆ ಆಗ್ಬಿಟ್ಟ. ಸದ್ಯ ಈಗ ಆಗೋಗ್ಬಿಟ್ರೆ ಸಾಕಪ್ಪ ಅಂದ್ಬಿಟ್ಟೈತೆ ಅವನಿಗೆ. ವ್ಯವಸ್ಥೆ ಹಂಗಾಗೋಗ್ಬಿಟ್ಟಿದೆ. ಮನುಷ್ಯನಿಗೆ ಇದ್ದರೂ ಕಷ್ಟ, ಅಭಿವೃದ್ಧಿ ಇದ್ದರೂ ಕಷ್ಟ, ಅಭಿವೃದ್ಧಿ ಇಲ್ದಿದ್ರೂ ಕಷ್ಟ. ಹಾಗಾಗಿ ಇರೋವರೆಗೂ ಅಭಿವೃದ್ಧಿ ಆಗಲೇಬೇಕು. ಆ ದಿಕ್ಕಲ್ಲಿ ಯಾರೂ ಕೈ ಕಟ್ಟೋಂತೂ ಕೂತಿಲ್ಲ. ಯಾವ ಟೆಕ್ನಾಲಜಿನೂ ನಿಂತಿಲ್ಲ, ಯಾವ ಅಭಿವೃದ್ಧಿನೂ ಸ್ಥಗಿತ ಆಗಿಲ್ಲ. ಈಗ ಇದ್ರ ಬಗ್ಗೆ ಇವಾಗ ರಾವ್ ಕಾಲ, ಯಮಗಂಡ ಕಾಲ ಅಂದ್ಬಿಟ್ಟು ಬಸ್ಸುಗಳು ಓಡೋದು ನಿಂತವ. ನೀವು ಯಮಗಂಡ ಕಾಲ, ರಾವ್ ಕಾಲದಲ್ಲೆಲ್ಲ ಬಸ್ಸುಗಳು ನಿಲ್ಲಿಸ್ಬಿಟ್ರೆ, ಲಾರಿಗಳು ಎಲ್ಲೆಲ್ಲ ನಿಂತೋಗ್ಬಿಟ್ರೆ ಇಡೀ ಆ ಕಾಲ ಮುಗಿಯೋವರೆಗೂ ದೇಶ ಸ್ತಬ್ಧ ಆಗ್ತದೆ. ಇಲ್ಲ, ಯಾವ ಕಾಲದಲ್ಲಿ ಏನೇನು ಆಗಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು. ಅದೊಂದು ಮೌಢ್ಯತೆ, ಅದೊಂದು ಮೂಢನಂಬಿಕೆ ಅನ್ನೋದನ್ನು ಕೂಡ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅದು ಅವರ ಎಳೆಯಾಗಿ ಅದನ್ನು ನೋಡ್ಕೊಂಡು ಬಂದಾಗ ಅವರು ಎಷ್ಟು ವೈಜ್ಞಾನಿಕ ಚಿಂತನೆಗಳನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಅವರ ಬಗ್ಗೆ ಒಂದು ಗೌರವ ಮೂಡ್ತಕ್ಕಂಥ ವಿಷಯ ಏನು ಅಂತಂದರೆ, ಮಹಾಕವಿ ವೇಮನ ಬರೆದಂಥ ತತ್ವಗಳಲ್ಲಿ ಅದನ್ನು ಹೇಳ್ತಾರೆ. ಒಂದು ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವೇಮನ್ನವರ ವಚನಗಳನ್ನ. ಎಷ್ಟು ಕೊಂಡಾಡಿದ್ದಾರೆ ಬ್ರಹ್ಮೇಂದ್ರ ಸ್ವಾಮಿಗಳು ಅಂತಂದರೆ, ವೇಮನ್ನ ಮಹಾಕವಿಯನ್ನು ನಮ್ಮ ಅಣ್ಣ ಅಂತ ಹೇಳಿದ್ದಾರೆ. ಒಂದು ವಚನದು ಇದು ಮೊದಲೇ ಇದನ್ನು ನೆನಪಾಗ್ತಾ ಇಲ್ಲ. ಕಟಿಕ ಚೀಕಟಿ ಪೋಗೊಟ್ಟಿ ಗಾಢಾಂಧಕಾರವನ್ನು ತೊಲಗಿಸಿ ಕಟಿಕ ನಿಕ್ಕಮೈನ వెలుగు చూపు ಯೋಗಿ ವೇಮನ್ನ ಮಾಯನ್ನ ಅಂತ ಬರೆದುಬಿಟ್ರು. ಎಷ್ಟು ನೋಡಿ, ಅಂದರೆ ವೈಚಾರಿಕ ಕ್ರಾಂತಿ ಅವರ ಸಂದರ್ಭದಲ್ಲಿ ವೇಮನನ ಕಾಲದಲ್ಲೇ ಸ್ಟಾರ್ಟ್ ಆಗಿತ್ತು. ಈಗ ಮೌಢ್ಯ ನಿವಾರಣೆ ಮಾಡ್ತಕ್ಕಂಥ, ಮೂಢನಂಬಿಕೆ ತೊಡೆದು ಬಿಸಾಕ್ತಕ್ಕಂಥ ವಿಕಸನ ಹುಟ್ಟಿರ್ಬೋದು. ಆದರೆ ಆವತ್ತಿನ ಕಾಲದಲ್ಲೇ ಅಂಥ ಒಂದು ಶಿಷ್ಟಾಚಾರ ಇದ್ದ ಸಂದರ್ಭದಲ್ಲೇ ಇವೆಲ್ಲ ಸರಿಯಿಲ್ಲ, ಪೂಜೆ ಪುನಸ್ಕಾರಗಳು, ಮೂರ್ತಿ ಪೂಜೆಗಳು ಸರಿಯಿಲ್ಲ ಅಂತ ಹೇಳ್ಕೊಂಬಂದವನು ಮಹಾಕವಿ ವೇಮನ. ಎಕ್ಕೇದಿರಾಯಿ ತೊಕ್ಕೇದಿರಾಯಿ ಮುಕ್ಕೇದಿರಾಯಿ ಏರಾಳಕ ಮುಕ್ಕದ ಮುರ ವಿಶ್ವದಾಭಿರಾಮ ವಿನರವೇಮ ಅಂತ ಬರೆದ. ಅಂತಂದರೆ ಅಂಥ ಒಬ್ಬ ಕ್ರಾಂತಿಕಾರನ ಕ್ರಾಂತಿ ವಿಚಾರಗಳನ್ನು ಹೇಳ್ತಕ್ಕಂಥವನ್ನ ಸ್ವಾಗತಿಸಿದ್ದು ಬ್ರಹ್ಮೇಂದ್ರ ಸ್ವಾಮಿಗಳು. ಅಂದರೆ ಅವರಲ್ಲಿ ಇನ್ನೆಂಥ ವೈಶಾಲ್ಯತೆ ಇತ್ತು ಅಂತ. ಅಂಥ ಧಾರ್ಮಿಕ ಹಿನ್ನೆಲೆಗಳನ್ನು ವಿರೋಧಿಸ್ತಕ್ಕಂಥ ವ್ಯಕ್ತಿಯನ್ನು ಇದು ಕರೆಕ್ಟ್ ಅಂತ ಒಪ್ಕೊಂಡವರು ಬ್ರಹ್ಮೇಂದ್ರ ಸ್ವಾಮಿಗಳು. ಹಾಗಾಗಿ ನಾವು ಈ ಮೌಢ್ಯತೆಗೊಳಗಾಗಿ ನಾವು ಬೇಡಪ್ಪ ಹೊರಟೇ ಹೋಗ್ತದೆ, ಏನಕ್ಕೆ ಮಾಡಬೇಕು ಅಂತ ಕೂತ್ಕೊಳ್ಳೋಂಥದ್ದಲ್ಲ. ಮನುಷ್ಯ ಇರೋವರೆಗೂ ಇರೋ ಜನಗಳಿಗೆ ಸುಖ ಸಂತೋಷಗಳು ಸಿಗೋದಕ್ಕಾಗಿ ಪ್ರತಿಯೊಬ್ಬರು ದುಡಿಮೆ ಮೇಲೆ ನಿಲ್ಲಬೇಕು, ಅದು ಮಾಡಬೇಕು. ಇದು ಬಸವಣ್ಣವರ ಸಂದೇಶ ಕೂಡ. ನೀವು ಆ ಕಡೆ ಹೋಗ್ಬಿಡಿ, ನಮ್ಮ ಬಿಜಾಪುರ, ಆ ಕಡೆ ಧಾರವಾಡ, ಆ ಕಡೆ ಏನು ವೀರಶೈವ ಪರಂಪರೆಯನ್ನು ಹೋರಾಟಗಳು ಮಾಡಿ ಕಲ್ಯಾಣ ಕ್ರಾಂತಿ ಮಾಡಿ ಉಳಿಸ್ಕೊಂಡು ಬಂದಂಥ ಶರಣರ ಬಾಯಲ್ಲಿ ಕೇಳಿ, ಅವರು ಕಾಯಕವೇ ಕೈಲಾಸ. ಅದ್ಯಾವುದೇ ಮತ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತದವ್ರು ಇರ್ಬೋದು. ನೀನು ನಮಾಜ್ಗೆ ಹೋಗಿದ್ದ ಅಂತಂದರೆ, ಇದುವರೆಗೂ ನಮಾಜಲ್ಲೇ ಇದ್ದೆ, ನಾನು ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ ಅಂದರೆ ಬಸವಣ್ಣವ್ರ ಸಂದೇಶನ ಒಬ್ಬ ಮುಸ್ಲಿಂ ವ್ಯಕ್ತಿ ಒಪ್ಕೋತಾನೆ. ನಾನು ಕಾಯಕವೇ ಕೈಲಾಸ, ಬಸವಣ್ಣವ್ರ ಚಿಂತನೆಯನ್ನು ಒಪ್ಕೊಂಡಿದ್ದೀನಿ, ನಾನು ಕಾಯಕದಲ್ಲಿದ್ದೆ, ಅದೇ ನಮಾಜು ಅಂತ ಹೇಳೋ ಲೆವೆಲಲ್ಲಿ ಬಂದವರೇ ಅಂತಂದರೆ ಕಾಯಕವನ್ನು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಅದು ಅಭಿವೃದ್ಧಿಗೆ ಪೂರಕ, ಮಾರಕ ಅಲ್ಲ. ಅದ್ಭುತವಾದ ವಿಶ್ಲೇಷಣೆ. ಕಾಲಜ್ಞಾನ ಅನ್ನೋದು ನಮ್ಮ ಅಭಿವೃದ್ಧಿಗೆ ಮಾರಕ, ಅದು ಕೆಲಸಕ್ಕೆ ಬಾರದೇ ಇರೋದು ಅನ್ನೋ ಪ್ರಶ್ನೆಗೆ ಗುರುದೇವ್ ಸರ್ ಅವರು ಅದ್ಭುತವಾಗಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಗಳು ಮುಂದಿನ ಸಂಚಿಕೆಯಲ್ಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಏನೇ ಸಂಶಯಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.